ಹಾಯ್ ಹಲೋ ಹೌ ಆರ್ ಯು? ಗದಗ ಜಿಲ್ಲೆ ಗದಗ ತಾಲೂಕಿನ ಹಾತಲಗೇರಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ವಿಜ್ಞಾನ ಪ್ರಯೋಗಾಲಯದಲ್ಲಿರ್ತಕ್ಕಂಥ ಪ್ರಯೋಗ ಉಪಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತು ಈ ವಿಜ್ಞಾನ ಅತಿ ಅವಶ್ಯವಾಗಿ ಕಲಿಬೇಕಾದಂತಹ ಒಂದು ವಿಷಯವಾಗಿದ್ದು, ಅದರ ಬಗ್ಗೆ ನಾವು ಸಾಕಷ್ಟು ಅಧ್ಯಯನ ಮಾಡಿದರೆ ತಪ್ಪೇನಿಲ್ಲ. ಈ ವಿಜ್ಞಾನ ಪ್ರಯೋಗ ಮಾಡಬೇಕಾದ್ರೆ ಯಾವ್ಯಾವ ಉಪಕರಣಗಳನ್ನು ಉಪಯೋಗಿಸ್ತಾರೆ, ವಿಜ್ಞಾನ ಪ್ರಯೋಗಾಲಯದಲ್ಲಿ ಯಾವ್ಯಾವ ರೀತಿ ಉಪಕರಣಗಳಿರ್ತವೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಪ್ರಯೋಗ ಸಂಬಂಧಪಟ್ಟಂತಹ ಬೀಕರ್ಸ್, ಫ್ಲಾಸ್ಕ್ ಮತ್ತು ಸಿಲಿಂಡರ್ಗಳು ಯಾವ ರಚನೆ, ವಿಧಾನ ಮತ್ತು ಕಾರ್ಯಗಳನ್ನು ಹೊಂದಿರ್ತವೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡೋಣ. ಈಗ ಮೊಟ್ಟ ಮೊದಲು ಈಗ ಒಂದನೇದಾಗಿ ಈ ಬೀಕರ್, ಇದು 500 ml ಬೀಕರ್, ಇದು ಅಂದರೆ 1000 ml ಬೀಕರ್. ಈ ಬೀಕರ್ನಲ್ಲಿ ನಾವು ಯಾವುದೇ ದ್ರವರೂಪದ ವಸ್ತುವನ್ನು ಸಂಗ್ರಹ ಮಾಡಿಡ್ಬೋದು. ಈ ರೀತಿಯಾದಂತಹ ಬೀಕರಲ್ಲಿ ವಿಜ್ಞಾನದ ದ್ರವ್ಯಗಳನ್ನು ಪ್ರಯೋಗಾಲಯಕ್ಕೆ ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಉಪಯೋಗ ಮಾಡ್ತಾರೆ. ಈ ಬೀಕರ್ಗಳಲ್ಲಿ ಸಾಕಷ್ಟು ವಿಧಗಳಿವೆ. ಇದು 1000 ml ಬೀಕರ್ ಆದರೆ ಇದಕ್ಕಿಂತ 500 ml ಬೀಕರ್ಗಳು ಕೂಡ ಇರ್ತವೆ. ಇವು ಕೇವಲ ವಿಜ್ಞಾನ ಪ್ರಯೋಗ ಮಾಡಲಿಕ್ಕೆ ಮಾತ್ರ ಇವುಗಳನ್ನು ಉಪಯೋಗಿಸ್ತಾರೆ. ಈ ಬೀಕರ್ಗಳಂತೆ ಇನ್ನೂ ಬೇರೆ ಬೇರೆ ರೀತಿಯಂಥ ಬೀಕರ್ಗಳನ್ನು ನೋಡ್ತೀವಿ. ನೋಡಿ, ಇಲ್ಲಿ ಇನ್ನೊಂದಿದೆ. ಇದು ಕೇವಲ 250 ml ಬೀಕರ್. ಇದು ಅತಿ ಚಿಕ್ಕದಾದಂತಹ ಒಂದು ಬೀಕರ್. ಇದು ಅತಿ ಕಡಿಮೆ ಒಂದು ದ್ರವ್ಯವನ್ನು ಹೊಂದಿರತಕ್ಕಂಥ ಬೀಕರ್. ಅದರಂತೆ ಕೇವಲ 10 ml ಒಂದು ಯಾವುದಾದ್ರೂ ದ್ರವರೂಪತಹ ಪದಾರ್ಥವನ್ನು ಕೂಡ ಇದರೊಳಗೆ ನಾವು ಸಂಗ್ರಹ ಮಾಡಿರ್ಬೋದು. ಹೀಗೆ ಅನೇಕ ರೀತಿಯಾದಂತಹ ಬೀಕರ್ಗಳಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ವಿನ್ಯಾಸಗಳನ್ನು ನಾವು ನೋಡ್ತಾ ಇದ್ವಿ. ಅದರಂತೆ ಹೀಗೆ ಎರಡನೇದಾಗಿ ಇದು ಒಂದು ಕೋನಿಕಲ್ ಫ್ಲಾಸ್ಕ್ ಅಂತ ಕರಿತೀವಿ. ಈ ಕೋನಿಕಲ್ ಫ್ಲಾಸ್ಕು ಹೇಗಿರುತ್ತೆ ಅಂದರೆ, ಇದು ಮೇಲ್ಗಡೆ ತೆಳುವಾಗಿರ್ತೈತಿ, ಅದರ ಬಾಯಿ ಏನಿರ್ತಲ್ಲ ಅದು ಕಡಿಮೆ ಇರ್ತೈತಿ. ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ಎನ್ರೋಲ್ ಮೇಯರ್ ಫ್ಲಾಸ್ಕ್ ಅಂತ ಕೂಡ ಕರಿತೀವಿ. ಈ ಎನ್ರೋಲ್ ಮೇಯರ್ ಫ್ಲಾಸ್ಕು ತ್ರಿಕೋನಾಕಾರದಲ್ಲಿ ಇರೋದರಿಂದ ಇದನ್ನು ಕೋನಿಕಲ್ ಫ್ಲಾಸ್ಕ್ ಅಂತ ಕೂಡ ನಾವು ಕರಿಬಹುದು. ಮೇಲ್ಗಡೆ ಇದು ಬಾಯಿ ತೆಳಗಾಗಿರುತ್ತೆ, ಕೆಳಗಡೆ ತಳ ಸ್ವಲ್ಪ ಅಗಲವಾಗಿರ್ತೈತಿ. ಅದರಂತೆ ಬೀಕರ್ ಎರಡು ಕಡೆಯೂ ತಳ ಕೂಡ ಒಂದೇ ರೀತಿ ಇರ್ತೈತಿ, ಬಾಯಿ ಒಂದೇ ರೀತಿ ಇರುತ್ತೆ. ಹಾಗೆ ಈ ಕೋನಿಕಲ್ ಫ್ಲಾಸ್ಕ್ ಹಂಗಲ್ಲ, ಮೇಲೆ ತೆಳುವಾಗಿರ್ತೈತಿ, ತಳ ಕೂಡ ಅಗಲವಾಗಿರೋದ್ರಿಂದ ಇದನ್ನು ಕೋನಿಕಲ್ ಫ್ಲಾಸ್ಕ್ ಅಂತ ಕರಿತೀವಿ. ಅಂದರೆ ತ್ರಿಕೋನಾಕಾರದಲ್ಲಿ ಇರೋದ್ರಿಂದ ಕೋನಿಕಲ್ ಫ್ಲಾಸ್ಕ್ ಅಂತ ಕರಿತೀವಿ. ಇದರಲ್ಲಿ ಕೂಡ ಸಣ್ಣದಾದಂತಹ ಕೋನಿಕಲ್ ಫ್ಲಾಸ್ಕ್ಗಳನ್ನು ನಾವು ನೋಡ್ತೀವಿ. ಇವು 250 ml ಕೋನಿಕಲ್ ಫ್ಲಾಸ್ಕ್. ಇದು ಕೂಡ ನಾವು ಪ್ರಯೋಗ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಇದಕ್ಕಿಂತ ಅತಿ ಸಣ್ಣದಾದಂತಹ ಇನ್ನೊಂದು ಕೋನಿಕಲ್ ಫ್ಲಾಸ್ಕ್, ಇದು 10 ml, ಕೇವಲ 10 ml ಕೋನಿಕಲ್ ಫ್ಲಾಸ್ಕ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಕೂಡ ನಾವು ಪ್ರಯೋಗ ಸಮಯದಲ್ಲಿ ಅತಿ ಕಡಿಮೆ ಪ್ರಮಾಣದ ಒಂದು ವಸ್ತುವನ್ನು ಹಾಕಲಿಕ್ಕೆ ಉಪಯೋಗ ಮಾಡ್ತೀವಿ. ಈ ರೀತಿಯಾದಂತಹ ಕೋನಿಕಲ್ ಫ್ಲಾಸ್ಕ್ ಒಳಗೆ ಸಾಕಷ್ಟು ವಿಧವಾದಂತಹ ಕೋನಿಕಲ್ ಫ್ಲಾಸ್ಕ್ಗಳನ್ನು ನಾವು ನೋಡ್ತೀವಿ. ಅದರಂತೆ ಇಲ್ಲಿ ಕಾಣ್ತಾ ಇರ್ತಲ್ಲ, ಇದನ್ನು ಗ್ರ್ಯಾಜುಯೇಟೆಡ್ ಸಿಲಿಂಡರ್ ಅಂತ ಕರಿತೀವಿ. ಅಂದರೆ ಇದು ಸಿಲಿಂಡರ್ ಗ್ಲಾಸ್ ಅಂತ ಕರಿತೀವಿ, ಸಿಲಿಂಡರ್ ಆಕಾರದಲ್ಲಿ ಇರ್ತಕ್ಕಂಥ ಗ್ಲಾಸ್. ಇದು ಒಂದು 50 ml ಇರತಕ್ಕಂಥ ಒಂದು ಗ್ಲಾಸ್. ಇದನ್ನು ಮೆಜರ್ಮೆಂಟ್ ಅಂದರೆ ಅಳತೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ವಸ್ತುವನ್ನು ನಾವು, ಒಂದು ದ್ರವ್ಯ ಇರ್ಬೋದು, ಯಾವುದಾದ್ರೂ ಘನ ವಸ್ತು ಇರ್ಬೋದು, ದ್ರವ ವಸ್ತು ಇರ್ಬೋದು, ಅಥವಾ ಅನಿಲ ವಸ್ತುಗಳು, ಘನ ಮತ್ತು ದ್ರವ ವಸ್ತುಗಳನ್ನು ಅಳತೆ ಮಾಡಲಿಕ್ಕೆ ಈ ಮೆಜರ್ಮೆಂಟ್ ಗ್ಲಾಸ್ ಅಥವಾ ಸಿಲಿಂಡರ್ ಗ್ಲಾಸ್ಗಳನ್ನು ನಾವು ಬಳಕೆ ಮಾಡ್ತೀವಿ. ಇದು ಕೇವಲ ಅಳತೆ ಮಾಪಕ ಅಂತ ನಾವು ಕೂಡ ಅದನ್ನು ಉಪಯೋಗ ಮಾಡ್ತೀವಿ. ಅದರಂತೆ ಅದರೊಳಗೂ ಕೂಡ ಅತಿ ಚಿಕ್ಕದಾದಂತಹ ಸಿಲಿಂಡರ್ ಗ್ಲಾಸ್ ಇವೆ. ಅದಕ್ಕಿಂತ ಚಿಕ್ಕದಾದಂತಹ ಒಂದು 10 ml, 5 ml, 2 ml ಅಂತಕ್ಕಂಥ ಈ ಒಂದು ಸಿಲಿಂಡರ್ ಆ ಗ್ಲಾಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾದಂತಹ ಒಂದು ಪ್ರಯೋಗ ಉಪಕರಣಗಳು ಕೆಲವೊಂದು ಸಂದರ್ಭದಲ್ಲಿ ಒಂದೊಂದು ಉಪಯೋಗಕ್ಕೆ ಬರ್ತವೆ. ಎಲ್ಲ ಸಂದರ್ಭಗಳಲ್ಲಿ ಎಲ್ಲಗಳನ್ನು ನಾವು ಉಪಯೋಗ ಮಾಡೋದಿಲ್ಲ. ಹಾಗೆ ಈ ಒಂದು ಪ್ರಯೋಗ ಉಪಕರಣಗಳ ಬಗ್ಗೆ ಇನ್ನೂ ನಾವು ಹೇಳ್ಕೊತ ಹೋದರೆ ಸಾಕಷ್ಟಿವೆ. ಆದರೆ ಅವುಗಳ ಬಗ್ಗೆ ನಾವು ಎಷ್ಟು ಕಲಿತರೂ ಕಡಿಮೆನೇ. ಈ ಪ್ರಯೋಗಾಲಯದಲ್ಲಿ ಹೋದರೆ ಈ ನಮ್ಮ ಶಾಲೆಯಲ್ಲಿ ಪ್ರಯೋಗಾಲಯ ಅತಿ ಚಿಕ್ಕದು. ಹೀಗಾಗಿ ನಾವು ಇಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪ್ರಯೋಗ ಉಪಕರಣ ಮಾಡ್ತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಒಂದು ಟೆಸ್ಟ್ ಟ್ಯೂಬ್ ರ್ಯಾಕ್ ಅಥವಾ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇದರೊಳಗಿರ್ತಕ್ಕಂಥ ಇದು ಟೆಸ್ಟ್ ಟ್ಯೂಬ್ ಅಥವಾ ಪ್ರಣಾಳ, ಕನ್ನಡದೊಳಗೆ ಪ್ರಣಾಳ ಅಂತ ಕರಿತೀವಿ. ಇದು ಟೆಸ್ಟ್ ಟ್ಯೂಬ್ ರ್ಯಾಕ್ ಅಂದರೆ ಸ್ಟ್ಯಾಂಡ್. ಈ ಒಂದು ಟೆಸ್ಟ್ ಟ್ಯೂಬ್ಗಳನ್ನು ಎಲ್ಲಿ ಕೆಳಗೆ ಬೀಳಲಾರ್ದಂತೆಯೇ ಕೆಳಗಿಟ್ಟಿದ್ರೆ ಬಿದ್ದು ಬಿಡುತ್ತೆ.
ಯಾವುದಾದ್ರೂ ಅದರೊಳಗೆ ನೀರು ಹಾಕಿದರೆ ಏನಾದರೂ ಒಂದು ದ್ರವವನ್ನು ಹಾಕಿದರೆ ಅದು ಬಿದ್ದು ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ನಲ್ಲಿ ಅಥವಾ ರ್ಯಾಕ್ನಲ್ಲಿ ಇಟ್ಟು ಅದನ್ನು ಸೇಫ್ಟಿಯಾಗಿ ಅದನ್ನು ನಾವು ಇಡಲಿಕ್ಕೆ ಅದನ್ನು ರ್ಯಾಕನ್ನು ಬಳಕೆ ಮಾಡ್ಕೊತೀವಿ. ಈ ರೀತಿಯಾದಂತಹ 5ರಿಂದ 10 ಟೆಸ್ಟ್ ಟ್ಯೂಬ್ಗಳನ್ನು ಇರ್ತಕ್ಕಂಥ ರ್ಯಾಕ್ಗಳನ್ನು ನಾವು ನೋಡ್ತೀವಿ. ಈ ಟೆಸ್ಟ್ ಟ್ಯೂಬ್ಗಳು ವಿಜ್ಞಾನ ಪ್ರಯೋಗ ಸಂದರ್ಭಗಳಲ್ಲಿ ಇವುಗಳನ್ನು ನಾವು ಉಪಯೋಗ ಮಾಡ್ತೇವೆ. ಇದನ್ನು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಕರಿತೀವಿ. ಈ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಏನಿದೆ ಅಲ್ಲ, ಈ ಟೆಸ್ಟ್ ಟ್ಯೂಬ್ಗಳನ್ನು ಕೈಯಲ್ಲಿ ಹಿಡಿಯೋದಕ್ಕಿಂತ ಆ ಹೋಲ್ಡರ್ನಲ್ಲಿ ಹಿಡ್ಕೊಂಡ್ರೆ ಸೇಫ್ಟಿಯಾಗಿರುತ್ತೆ. ಆ ಟೆಸ್ಟ್ ಟ್ಯೂಬ್ ಕೂಡ ಸೇಫ್ಟಿಯಾಗಿರುತ್ತೆ, ನಮ್ಮ ಕೈ ಕೂಡ ಸೇಫ್ಟಿಯಾಗಿರುತ್ತೆ. ಯಾಕಂದರೆ ಒಮ್ಮೆ ಕಾಯಿಸುವಾಗ ಈ ಒಂದು ಟೆಸ್ಟ್ ಟ್ಯೂಬ್ ಹೋಲ್ಡರಿಂದ ಅದನ್ನು ನಾವು ಬಿಗಿಯಾಗಿ ಹಿಡಿದು ಕಾಯಿಸಿದರೆ ನಮಗೆ ಯಾವುದೇ ಉಷ್ಣತೆ ಕೈಗೆ ತಟ್ಟೋದಿಲ್ಲ. ಅದಕ್ಕಾಗಿ ಅದನ್ನು ನಾವು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಮತ್ತು ಟೆಸ್ಟ್ ಟ್ಯೂಬ್ ಹೋಲ್ಡರ್ಗಳನ್ನು ಬಳಸ್ತೀವಿ. ಇನ್ನು ಮುಂದಿನದಾಗಿ ನಾವು ಈ ಬಳಸ್ತಕ್ಕಂಥ ವಸ್ತುಗಳು ಇನ್ನೊಂದು ಯಾವುದಪ್ಪ ಅಂದರೆ ಅತಿ ಮುಖ್ಯವಾದದ್ದು, ಇದು ನಾವು ಮನೆಯೊಳಗೆ ಅಡುಗೆ ಮನೆಯೊಳಗೆ ಒಲೆ ಮುಂದೆ ನಮ್ಮ ತಾಯಿಯವರು ಬಳಸ್ತಕ್ಕಂಥ ಇಕ್ಕಳ, ಇದಕ್ಕೆ ಟಂಗ್ಸ್ ಅಂತ ಕರಿತೀವಿ. ಕ್ರುಸಿಬಲ್ ಟಂಗ್ಸ್ ಅಂತ ಇಂಗ್ಲೀಷ್ನೊಳಗೆ ಕರಿತೀವಿ. ಇಕ್ಕಳ ಅಂತ ನಾವು ಕನ್ನಡದೊಳಗೆ ಕರಿತೀವಿ. ಇದು ಅಡುಗೆ ಮನೆಯೊಳಗೆ ನಮ್ಮ ತಾಯಿಯಂದರು ಈಗ ಅಡುಗೆ ಮಾಡೋ ಸಂದರ್ಭದಲ್ಲಿ ಚಾ ಡಬರಿನ ಇನ್ನೊಂದು ಯಾವುದೋ ಬಿಸಿಯಾದಂತಹ ಒಂದು ಪಾತ್ರೆಗಳನ್ನು ಅದನ್ನು ಮೇಲಿಂದ ಕೆಳಗಿಳಿಸಲಿಕ್ಕೆ ಈಕಳಿಗಳನ್ನು ಬಳಸ್ತೀವಿ. ಹಾಗೆ ಈ ಪ್ರಯೋಗಾಲಯದಲ್ಲಿ ಕೂಡ ಇದು ಅತಿ ಅವಶ್ಯವಾಗಿ ಯಾವುದಾದ್ರೂ ಒಂದು ಕೊನಿಕಲ್ ಫ್ಲಾಸ್ಕ್ ಇರ್ಬೋದು ಅಥವಾ ಬೀಕರ್ ಇರ್ಬೋದು. ಇಲ್ಲಿ ನೋಡಿ, ಇದನ್ನು ಚಿಕ್ಕದಾದ ಬೀಕರ್ಗಳನ್ನು ಹಿಡಿದು ಅದನ್ನು ಕೆಳಗಿಡೋದು, ಅದನ್ನು ಮೇಲಿಡೋದು ಒಂದು ಸಂದರ್ಭದಲ್ಲಿ ಈ ಒಂದು ಇಕ್ಕಳವನ್ನು ನಾವು ಬಳಸ್ತೀವಿ. ಇಕ್ಕಳ ಕೂಡ ಅತಿ ಕ್ರೂಸಿಬಲ್ ಇದನ್ನಂತ ಕರಿತೀವಿ. ಅತಿ ಸಣ್ಣದಾದಂಥ ಪಿಂಗಾಣಿ ಬಟ್ಲು ಇರ್ತಾವಲ್ಲ, ಆ ಪಿಂಗಾಣಿ ಬಟ್ಲನ್ನು ಕೂಡ ನಾವು ಆ ಇಕ್ಕಳದ ಮೇಲಿಟ್ಟು ಅದನ್ನು ಯಾವುದಾದ್ರೂ ಒಂದು ಬಿಸಿ ಮಾಡುವಾಗ ಅದನ್ನು ಕೈಯಲ್ಲಿ ಬಟ್ಲ ಇಟ್ಕೊಳ್ಳೋದಕ್ಕಿಂತ ಆ ಇಕ್ಕಳದ ಮೇಲಿಟ್ಟು ಆ ಬಟ್ಲವನ್ನು, ಪಿಂಗಾಣಿ ಬಟ್ಲವನ್ನು ನಾವು ಏನಾದರೂ ವಸ್ತುವನ್ನು ಕಾಯಿಸೋದಿದ್ದರೆ ಕಾಯಿಸ್ಬೋದು. ಇದು ವಿಜ್ಞಾನ ಪ್ರಯೋಗಾಲಯದಲ್ಲಿ. ಹೀಗಾಗಿ ಅದು ಅತಿ ಸೇಫ್ಟಿಯಾಗಿರುತ್ತೆ. ಅದು ಸ್ವಲ್ಪ ಏನಾದರೂ ಲೂಸ್ ಮಾಡಿದರೆ ಅದು ಕೆಳಗೆ ಬಿದ್ದುಬಿಡುತ್ತೆ. ಅದಕ್ಕೆ ಅತಿಯಾದಂತಹ ಅದೊಂದು ಟೈಟಾಗಿ ಇಟ್ಕೊಳ್ಳುವಂಥ ಒಂದು ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಈ ರೀತಿ ಆದರೂ ಕೂಡ ನೀವು ಇಟ್ಕೋಬೋದು. ಈ ಪಿಂಗಾಣಿ ಬಟ್ಲನ್ನು ಈ ರೀತಿ ಒಂದು ಮುಂದೆ ತುದಿಯಿಂದ ಆ ಒಂದು ಇಕ್ಕಳದಿಂದ ನಾವು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಯೋಗ ಸಂದರ್ಭದಲ್ಲಿ ಬಳಕೆ ಕೂಡ ನಾವು ಇದನ್ನು ಮಾಡ್ಬೋದು. ಇದು ಕೂಡ ಅತಿ ಸರಳವಾದಂಥ ಒಂದು ಪ್ರಯೋಗದ ಉಪಕರಣದ ವಸ್ತು ಅಂತ ನಾವು ಕೂಡ ಕರಿತೀವಿ. ಇದೇ ರೀತಿ ಅಂತ ಅತಿ ದೊಡ್ಡದಾದಂತಹ ಒಂದು ಇಕ್ಕಳ ಅಂದರೆ ಅದು ಚಿಕ್ಕದಾದಂಥದ್ದು ಬೀಕರ್. ಇದಕ್ಕೇನಂತ ಬೀಕರ್ ಟಂಗ್ಸ್ ಅಂತ ಕರಿತೀವಿ. ಈ ಬೀಕರ್ ಟಂಗ್ಸ್ ಅಂದರೆ ಬೀಕರನ್ನು ಸಂಪೂರ್ಣವಾಗಿ ಗ್ಲಾಸನ್ನು ಹಿಡಿಯೋದು. ಅದು ಸಣ್ಣ ಟೆಸ್ಟ್ ಟ್ಯೂಬನ್ನು ಹಿಡಿಯೋದು ಅಥವಾ ಸಣ್ಣ ಬೀಕರನ್ನು ಹಿಡಿಯೋದು. ಇದು ಪೂರ ಕೈಯಿಂದ ಆ ಗ್ಲಾಸ್ ಹಿಡಿಯೋದಕ್ಕಿಂತ ದೊಡ್ಡದಾದಂತಹ ಒಂದು ಇಕ್ಕಳದಿಂದ ಹಿಡ್ಕೊಂಡಾಗ ಆ ಒಂದು ಏನಾದರೂ ದ್ರವ ಹಾಕಿದಾಗ, ಅದರೊಳಗೆ ಏನಾದರೂ ನೀರಿನ ಪದಾರ್ಥ ಹಾಕಿದಾಗ ಅದನ್ನ ಅಲುಗಾಡಿಸ್ಬೋದು. ಹೀಗೆ ಇನ್ನೂ ಅನೇಕ ರೀತಿಯಾದಂತಹ ವಿಜ್ಞಾನ ಪ್ರಯೋಗ ಉಪಕರಣಗಳನ್ನು ನಿಮ್ಮ ವಿಜ್ಞಾನ ಪ್ರಯೋಗಾಲಯದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೀವಿ. ದೊಡ್ಡದಾದಂಥ ಪ್ರಯೋಗದಲ್ಲಿ ಇನ್ನೂ ಅತಿ ಹೆಚ್ಚು ಉಪಕರಣಗಳಿರ್ತವೆ. ಆ ಉಪಕರಣಗಳು ಸಾಕಷ್ಟು ಬಳಕೆ ಆಗ್ತಾ ಇರ್ತವೆ. ಇಲ್ಲಿ ನೋಡಿ, ಇದು ಬನ್ಷನ್ ಬರ್ನರ್ ಅಂತ ಕರೀತಾರೆ. ಈ ಬನ್ಷನ್ ಬರ್ನರ್ ಇದೇನಪ್ಪ ಅಂದರೆ ಒಂದು ಬೆಂಕಿಯನ್ನು, ಒಂದು ದೀಪವನ್ನು ಉರಿಸುವಂತಹ ಒಂದು ಬರ್ನರ್. ಇದು ಪೈಪು. ಈ ಬರ್ನರು ಮತ್ತು ಪೈಪ್ ಎರಡು ಜೊತೆಯಾಗಿ ಇರ್ತವೆ. ಈ ಪೈಪಿಂದ ಒಂದು ಗ್ಯಾಸ್ ಸಿಲಿಂಡ್ರ್ ಅಂತ ಏನು ಪ್ರಯೋಗಾಲಯದಲ್ಲಿ ಇರ್ತೈತಲ್ಲ, ಆ ಗ್ಯಾಸ್ ಸಿಲಿಂಡ್ರಿಂದ ಈ ಒಂದು ಪೈಪ್ಗೆ ಕನೆಕ್ಷನ್ ಕೊಟ್ಟು ಈ ಬರ್ನರ್ ನಾವು ಹಚ್ಕೋಬೋದು. ಈ ಬರ್ನರ್ ಎದಕ್ಕಪ್ಪ ಅಂದರೆ ವಿಜ್ಞಾನ ಪ್ರಯೋಗ ಯಾವುದಾದ್ರೂ ಒಂದು ದ್ರವ್ಯಗಳನ್ನು ಕಾಯಿಸುವಾಗ, ಯಾವುದಾದ್ರೂ ಘನವಸ್ತುವನ್ನು ಅಥವಾ ದ್ರವವಸ್ತುಗಳನ್ನು ಅಥವಾ ದ್ರಾವಕವನ್ನು ಕಾಯಿಸುವಾಗ ಅದಕ್ಕೆ ಬೇಕಾದಂತಹ ಒಂದು ದೀಪವನ್ನು ಆಗಿ ಇದನ್ನು ನಾವು ಬಳಕೆ ಮಾಡ್ತಾಯಿದ್ದೇವೆ. ಇದು ಒಂದು ಅನಿಲವನ್ನು ಬಳಸಿಕೊಂಡು ದೀಪ ಉರಿಯುತ್ತೆ. ಈ ಬರ್ನರ್ ಅತಿ ಮುಖ್ಯವಾಗಿ ಪ್ರಯೋಗಾಲಯಕ್ಕೆ ಉಪಕರಣಗಳಿರ್ತದೆ. ಇದು ಏನಿದೆಲ್ಲ ಅದು ಸ್ಟ್ಯಾಂಡ್ ಅಂತ ಕರಿತೀವಿ. ಇದಕ್ಕೆ ರಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ, ಈ ರಿಂಗ್ ಸ್ಟ್ಯಾಂಡಲ್ಲಿ ನಾವು ಬರ್ನರನ್ನು ಮೇಲಿಟ್ಟು ಯಾವುದಾದ್ರೂ ಕಾಯಿಸುವಂಥ ಸಂದರ್ಭದಲ್ಲಿ, ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಈ ಐರನ್ ರಿಂಗ್ ಅಂತಕ್ಕಂಥ ಒಂದು ಮೇಲಿಂದ ಒಂದು ಐರನ್ ರಿಂಗ್ ಅಂತಕ್ಕಂಥ ಒಂದು ಕ್ಲಿಪ್ಪನ್ನು ಅದನ್ನು ಟೈಟ್ ಮಾಡ್ತೀವಿ. ಈ ರೀತಿ ಟೈಟ್ ಮಾಡಿ ಆ ಒಂದು ಬರ್ನರನ್ನು ಅದ್ರ ಕೆಳಗಡೆ ಇಡ್ತೀವಿ. ಅದ್ರ ಮೇಲೆ ಇರ್ತಕ್ಕಂಥ ಒಂದು ವೈರ್ ಗಾಜ್ ಅಂತ ಕರಿತೀವಿ. ಇದನ್ನು ವೈರ್ ಗಾಜ್ ಅಂತ ಇದು ವೈರ್ ಗಾಜ್ ಏನು ಮಾಡ್ತೀವಿ, ಇದನ್ನು ಆ ಒಂದು ಐರನ್ ರಿಂಗ್ ಅಂತ ಏನಿದೆ ಅದ್ರ ಮೇಲಿಟ್ಟು ಆ ಬರ್ನರನ್ನು ನಾವು ಹಚ್ಚಿದಾಗ ಆ ಒಂದು ವೈರ್ ಗಾಜ್ ಏನತ್ತಲ್ಲ ಬಿಸಿಯಾಗಿ ಅದ್ರ ಮೇಲಿರ್ತಂತಹ ಬೀಕರ್ನಲ್ಲಿರ್ತಕ್ಕಂಥ ಯಾವುದೇ ದ್ರವ ರೂಪದ ವಸ್ತು ಕೂಡ ಕಾಯುತ್ತೆ.
ಹಾಗಾಗಿ ಪ್ರಯೋಗಾಲಯದಲ್ಲಿ ಪಿಂಗಾಣಿ ಬಟ್ಲು ಇಡ್ಬೋದು, ಬೀಕರ್ ಇಡ್ಬೋದು, ಕೋನಿಕಲ್ ಫ್ಲಾಸ್ಕ್ ಇಡ್ಬೋದು. ಈ ರೀತಿ ಅನೇಕ ಪ್ರಯೋಗ ಉಪಕರಣಗಳನ್ನು ಅದರ ಮೇಲೆ ಇಟ್ಟು ಅದನ್ನು ನಾವು ಕಾಯಿಸ್ತೀವಿ. ಇದು ಕ್ಲೇ ಟ್ರಯಾಂಗಲ್ ಅಂತ ಕೂಡ ಕರಿತೀವಿ. ಅಂದರೆ ನಾವು ಯಾವುದಾದ್ರೂ ವಸ್ತುಗಳನ್ನ ಇಟ್ಟಾಗ ಅದು ಏನಾದರೂ ಸರಿಯಾಗಿ ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ಈ ಒಂದು ಕ್ಲೇ ಟ್ರಯಾಂಗಲ್ ಅಂತಕ್ಕಂಥದ್ದು ಕೂಡ ನಾವು ಬಳಸ್ಬೋದು. ಇನ್ನು ಇದು ಟೆಸ್ಟರ್ ಅಂತ ಕರಿತೀವಿ. ನಮ್ಮ ಮನೆಯೊಳಗೆ ಈಗ ಇದನ್ನು ಸ್ಟವ್ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಒಂದು ಲೈಟರ್ ಅಂತ ಕರಿತೀವಿ. ಹೀಗೆ ಅನೇಕ ವಿಧವಾದಂತಹ ಪ್ರಯೋಗೋಪಕರಣಗಳನ್ನು ನಾವು ಪ್ರತಿಯೊಂದು ಸಂದರ್ಭಗಳಲ್ಲಿ ಬಳಸ್ತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಚಿಕ್ಕದಾದಂತಹ ಒಂದು ಚಮಚರು ಸ್ಕೂಪಲ್ ಅಂತ ಕರಿತೀವಿ. ಇದನ್ನು ಸ್ಕೂಪಲ್ ಅಂದರೆ ಸ್ಪೂನ್ ಥರ. ಇದು ಬೀಕರ್ನಲ್ಲಿರ್ತಕ್ಕಂಥ ವಸ್ತುವನ್ನು ತೆಗೆದು ಯಾವುದಾದ್ರೂ ಪ್ರಯೋಗ ಸಂದರ್ಭದಲ್ಲಿ ಅದನ್ನು ಪುಡಿ ಇರ್ಬೋದು, ಪೌಡರ್ ಇರ್ಬೋದು, ಯಾವುದೇ ದ್ರಾವಣ ಇರ್ಬೋದು, ಲವಣಗಳಿರ್ಬೋದು, ಅವುಗಳನ್ನು ನಾವು ಅದನ್ನು ತೆಗೆದು ಅದನ್ನು ಪ್ರಯೋಗ ಸಂದರ್ಭದಲ್ಲಿ ಆ ಪ್ರಯೋಗ ಮಾಡುವಂತಹ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಲಿಕ್ಕೆ ಬಳಸ್ತೀವಿ. ಹೀಗೆ ಇಲ್ಲಿ ಕಾಣ್ತಲ್ಲ, ಇದು ಕಾನ್ಕೇವ್ ಲೆನ್ಸ್ ಥರ. ಈ ಕಾನ್ಕೇವ್ ಲೆನ್ಸ್ ಥರ ಇರುತ್ತೆ. ವಾಚ್ ಗ್ಲಾಸ್ ಅಂತ ಕರಿತೀವಿ ಇದನ್ನು. ವಾಚ್ ಗ್ಲಾಸ್ ಅಂತಂದು ಅಂದರೆ ಇದರೊಳಗೆ ಸಣ್ಣದಾದಂಥ ಪುಡಿ ಚೂರುಗಳನ್ನು ಪ್ರಯೋಗ ಮಾಡುವ ಸಂದರ್ಭದಲ್ಲಿ ಇಟ್ಕೊಳ್ಳಿಕ್ಕೆ ಈ ಒಂದು ವಾಚ್ ಗ್ಲಾಸ್ಗಳನ್ನು ನಾವು ಬಳಸ್ತೀವಿ. ಇದು ಅತಿ ಚಿಕ್ಕದಾಗಿಯೂ ಇರ್ತವೆ, ಇದರೊಳಗೆ ಅತಿ ದೊಡ್ಡದಾದಂತಹ ವಾಚ್ ಗ್ಲಾಸ್ಗಳು ಕೂಡ ಇರ್ತವೆ. ಈ ಒಂದು ವಾಚ್ ಗ್ಲಾಸ್ಗಳನ್ನು ಕೂಡ ನಾವು ಅತಿ ಮುಖ್ಯವಾಗಿ ಪ್ರಯೋಗ ಸಂದರ್ಭದಲ್ಲಿ ಬಳಸ್ತೇವೆ. ಹಾಗೆ ಇದು ಆಪ್ರೇಟಿಂಗ್ ಡಿಶ್ ಅಂತ ಕರಿತೀವಿ. ಈ ಆಪ್ರೇಟಿಂಗ್ ಡಿಶ್ ಅಂದರೆ ಇದರೊಳಗೆ ಯಾವುದಾದ್ರೂ ಒಂದು ನಾವು ಈ ಮನೆಯೊಳಗೆ ಸಣ್ಣದಾಗಿ ಯಾವುದಾದ್ರೂ ಹುಳಿ ಪದಾರ್ಥಗಳನ್ನು ಮಾಡುವಾಗ ಅದನ್ನು ಕರಿಯುವಂಥ ಸಂದರ್ಭದಲ್ಲಿ ಬಳಸ್ತೀವಲ್ಲ, ಹಾಗೆ ಇದನ್ನು ಕೂಡ ಪ್ರಯೋಗಾಲಯದಲ್ಲಿ ಯಾವುದೇ ಆಪ್ರೇಷನ್ ಆಗ್ತಕ್ಕಂಥ ಪ್ರಯೋಗವನ್ನು ಮಾಡುವಾಗ ಕಾಯಿಸುವಾಗ ಅದನ್ನು ಬಳಸ್ತೀವಿ. ಇದು ಫನಲ್, ನಳಿಕೆ ಅಂತ ಕರಿತೀವಿ. ನಮ್ಮ ಮನೆಯೊಳಗೆ ನಾವು ಯಾವುದಾದ್ರೂ ಒಳ್ಳೆ ಎಣ್ಣೆ ಅವನು ಹಾಕಲಿಕ್ಕೆ ಡಬ್ಬಿಯಿಂದ ಡಬ್ಬಿಗೆ ಹಾಕಲಿಕ್ಕೆ ಇದನ್ನು ಬಳಸ್ತೀವಲ್ಲ, ಹಾಗೆ ಇದು ಫನಲ್ ಅಂತ ಕರಿತೀವಿ. ಇದನ್ನು ನಳಿಕೆ ಅಂತ ಕರಿತೀವಿ. ಇದನ್ನು ಪ್ರಯೋಗಾಲಯದಲ್ಲಿ ಕೂಡ ಇದನ್ನು ಬಳಸ್ತೀವಿ. ಈ ಪ್ರಯೋಗ ಏನಾವುದಾದ್ರೂ ಒಂದು ವಸ್ತುವನ್ನು ಹಾಕುವಾಗ ಇದರೊಳಗೆ ಒಂದು ಟಿಶ್ಯೂ ಪೇಪರ್ ಇಟ್ಟು ಅದರೊಳಗೆ ಒಂದಿಷ್ಟು ಏನಾದರೂ ಹೈಡ್ರೋಕ್ಲೋರಿಕ್ ಆಮ್ಲದಂತಹ ಯಾವುದೇ ದ್ರವ ರೂಪದ ವಸ್ತುಗಳನ್ನು ಹಾಕಿದಾಗ ಅದು ಒಂದು ತನ್ನಲ್ಲಿರ್ತಕ್ಕಂಥ ಕಲ್ಮಶ ಸೋಸಿಕೊಂಡು ಬೀಕರ್ ಒಳಗೆ ಹಾಕುತ್ತೆ. ಹೀಗೆ ಇನ್ನು ಇಲ್ಲೊಂದಿದೆ ನೋಡಿ, ಇದು ಸ್ಟಿರಿಂಗ್ ರಾಡ್ ಅಂತ ಕರಿತೀವಿ. ಸ್ಟಿರಿಂಗ್ ರಾಡ್ ಅಂದರೆ ಈ ಬೀಕರ್ನಲ್ಲಿರ್ತಕ್ಕಂಥ ದ್ರವರೂಪದ ಆಹಾರವನ್ನು ಅಳಿಗಾಡಿಸ್ಲಿಕ್ಕೆ, ಅದನ್ನು ಕಲಕಲಿಕ್ಕೆ ಆ ಒಂದು ಸ್ಟಿರಿಂಗ್ ರಾಡ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಈ ಒಂದು ಸ್ಟಿರಿಂಗ್ ರಾಡು ಮತ್ತು ಇದನ್ನು ಎರಡೂ ಕೂಡ ನಾವು ಅವುಗಳನ್ನು ಉಪಯೋಗ ಮಾಡ್ಕೋಬೋದು. ಇನ್ನು ಇಲ್ಲಿದೆ ಡ್ರಾಪರ್ ಅಂತ ಕರಿತೀವಿ ಇದನ್ನು. ಈ ಡ್ರಾಪರ್ ಅಂದರೆ ಪಿಪ್ಪೆಟ್ ಅಂತ ಕೂಡ ಕರಿತೀವಿ. ಪಿಪ್ಪೆಟ್ ಅಂದರೆ ಇದು ಒಂದು ವಸ್ತುವನ್ನು ಹೀರ್ಕೊಳ್ಳೋದು. ದ್ರವರೂಪದ ವಸ್ತುಗಳನ್ನು ಒಂದು 4 ಹನಿ ಹೀರ್ಕೊಂಡು ಅದನ್ನು ಅದೊಂದು ವಸ್ತುವಿನ ಇದರೊಳಗೆ ಹಾಕೋದು. ಅಂದರೆ ಮಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ, ರಿಯಾಕ್ಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ಹನಿಗಳನ್ನು ಬೇಕೋ ಅಷ್ಟು ಹನಿಗಳನ್ನು ಈ ಒಂದು ಪಿಪ್ಪೆಟ್ ಒಳಗೆ ನಾವು ಹೀರ್ಕೊಳಿಸ್ಬೋದು, ಇದನ್ನು ತೆಗೆದುಕೊಳ್ಬೋದು, ಅದನ್ನು ಒಂದು ಪ್ರಯೋಗ ಹಾಕ್ಕೋಬೋದು. ಇನ್ನು ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ಥರ್ಮಾಮೀಟರ್ ಅಂತ ಕರಿತೀವಿ. ಕನ್ನಡದೊಳಗೆ ತಾಪಮಾಪಕ ಅಂತ ಕೂಡ ಇದನ್ನು ಕರಿತೀವಿ. ತಾಪಮಾಪಕ ಅಂದರೆ ಏನು? ಉಷ್ಣತೆಯನ್ನು ಅಳತೆ ಮಾಡ್ತಕ್ಕಂಥ ಒಂದು ಸಾಧನ. ಈ ಉಷ್ಣತೆ ಅಂದರೆ ಯಾವುದು? ಈ ಒಂದು ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲು ಎಷ್ಟು ಪ್ರಮಾಣದ ಶಾಖವನ್ನು ಹೊಂದಿದೆ ಅಂತದನ್ನು ನಾವು ಬಳಕೆ ಮಾಡ್ಬೋದು. ಅಥವಾ ಒಂದು ಪ್ರಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೀಕರಲ್ಲಿರ್ತಕ್ಕಂಥ ನೀರು ಎಷ್ಟು ಉಷ್ಣತೆಯನ್ನು ಹೊಂದಿದೆ, ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತಕ್ಕಂಥದ್ದನ್ನು ನಾವು ಬಳಕೆ ಮಾಡೋದು. ಹೀಗೆ ಅನೇಕ ರೀತಿಯಾದಂತಹ ವಿಜ್ಞಾನ ಪ್ರಯೋಗ ಉಪಕರಣಗಳ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ವಿಜ್ಞಾನದ ಬಗ್ಗೆ ಅತ್ಯಂತ ಹೆಚ್ಚಿನ ಜ್ಞಾನ ಮತ್ತು ಆಸಕ್ತಿ ಮೂಡುತ್ತೆ. ಈಗ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ವಲ್ಲ, ಅವುಗಳ ಬಗ್ಗೆ ಒಂದು ನೋಟ್ಬುಕ್ಕಲ್ಲಿ ಅವುಗಳ ರಚನೆ ಹೇಗಿತ್ತು, ಫ್ಲಾಸ್ಕ್ ಅಂದರೆ ರಚನೆ ಹೇಗಿತ್ತು, ಕೋನಿಕಲ್ ಫ್ಲಾಸ್ಕ್ ರಚನೆ ಹೇಗಿತ್ತು, ಸಿಲಿಂಡರ್ ರಚನೆ ಹೇಗಿತ್ತು, ಕೋನಿಕಲ್ ಫ್ಲಾಸ್ಕ್ ರಚನೆ ಹೇಗಿತ್ತು, ಬೀಕರ್ ರಚನೆ ಹೇಗಿತ್ತು, ಹೀಗೆ ಅವೆಲ್ಲ ವಸ್ತುಗಳ ರಚನೆಯನ್ನು ಒಂದು ನಿಮ್ಮ ಚಿತ್ರದ ರೂಪದಲ್ಲಿ ಬರೆದು ಪೆನ್ಸಿಲಿಂದ ಅವುಗಳ ಹೆಸರುಗಳನ್ನು ಬರೆದು ಪಟ್ಟಿ ಮಾಡಿ ನಿಮ್ಮ ಇದನ್ನು ಇಟ್ಕೊಳ್ಳಿ. ಧನ್ಯವಾದಗಳು.